ನಾಲತವಾಡದ ಸಮುದಾಯ ಆರೋಗ್ಯ ಕೇಂದ್ರದ ಮಹಿಳಾ ಸಿಬ್ಬಂದಿಯೋರ್ವರು ಕರ್ತವ್ಯಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗ್ತಾ ಇಲ್ಲ. ಸಾರ್ವಜನಿಕರು, ರೋಗಿಗಳು ಕೇಳಿದ್ರೆ ಅಸಡ್ಡೆಯಿಂದ ಮಾತನಾಡಿದ ಬಿಪಿ, ಶುಗರ್ ಪರೀಕ್ಷಕಿಯನ್ನ ಟಿಎಚ್ಒ ತಿವಾರಿ ಅವರು ಸಭೆ ನಡೆಸಿ ತರಾಟೆಗೆ ತೆಗೆದುಕೊಂಡ ಘಟನೆ ಮಂಗಳವಾರ ಆರೋಗ್ಯ ಕೇಂದ್ರದಲ್ಲಿ ಜರುಗಿದೆ. ಸಮುದಾಯದೊಂದಿಗೆ ವರದಿಗಾರರೊಂದಿಗೆ ಸೌಮ್ಯತೆಯಿಂದ ವರ್ತಿಸಲು ತಿವಾರಿ ಮಹಿಳಾ ಸಿಬ್ಬಂದಿಗೆ ಸೂಚಿಸಿದ್ರು. ಇದಕ್ಕೆ ಮೇಲಧಿಕಾರಿಗಳಿಗೂ ಕಿಮ್ಮತ್ತು ಇಲ್ಲದಂತೆ ಪ್ರತಿಕ್ರಿಯಿಸಿದ ಮಹಿಳಾ ಸಿಬ್ಬಂದಿಯ ನಡೆಗೆ ದಂಗಾದ ಘಟನೆ ಜರುಗಿದೆ. ಕರ್ತವ್ಯ ಲೋಪ ಸರಿಪಡಿಸಿಕೊಂಡು ಸಾರ್ವಜನಿಕರ ಸೇವೆ ಮುಂದುವರಿಸಿ ಎಂದು ಟಿಎಚ್ಒ ಸತೀಶ್ ತಿವಾರಿ ಬುದ್ಧಿವಾದ ಹೇಳಿದ್ರು. ಕೇಳಿದ ಮಹಿಳಾ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಹಾಜರಾಗಲು ನನಗೆ ಆಗಲ್ಲ, ಸರಿಯಾದ ಸಮಯಕ್ಕೆ ಬಸ್ ಸಿಗೋದಿಲ್ಲ, ನನ್ನ ಹೇಳಿಕೆಯನ್ನ ವಿಡಿಯೋ ಮಾಡುವುದು ಸರಿಯಲ್ಲ ಅಂತ ಅಧಿಕಾರಿಗಳ ಮುಂದೆಯೇ ಜೋರಾಗಿ ಮಾತನಾಡುತ್ತಾ ಮಾಧ್ಯಮದ ವರದಿಗಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ತವ್ಯಕ್ಕೆ ಬೇಗನೆ ಬನ್ನಿ, ಇಲ್ಲವೇ ನಾಲತವಾಡದಲ್ಲೇ ಮನೆ ಮಾಡಿ ಅಂತ ವರದಿಗಾರಿಗೆ ನೀವು ಹೇಳಿದಂತೆ ಕೇಳಲು ಆಗಲ್ಲ. ನಾನು ದಿನನಿತ್ಯ ಬರಬೇಕಾದ ಸಮಯಕ್ಕೆ ಬರ್ತೀನಿ, ಯಾರು ಏನು ಮಾಡ್ತೀರಿ ಎಂದು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಇದಕ್ಕೆ ಟಿಎಚ್ಒ ತಿವಾರಿ ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿ ನಿರ್ಲಿಪ್ತರಾದ್ರು. ಆದ ತಪ್ಪಿಗೆ ಇವರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಮಾಧ್ಯಮದವರು ಕೇಳಿದ್ರೆ ಸತೀಶ್ ಉತ್ತರಿಸದೆ ಹೋದ್ರು. ಅಂದ್ರೆ ಸಿಬ್ಬಂದಿಗೆ ಟಿಎಚ್ಒ ಹೆದರಿದ್ರೆ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ಇಂತಹ ಘಟನೆಗಳು ಈ ಹಿಂದೆ ಬಹಳಷ್ಟು ಸಲ ನಡೆದಿದೆ, ಆದ್ರೆ ಅದಕ್ಕೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ಇದರ ಹಿನ್ನೆಲೆ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಸಿಬ್ಬಂದಿ ವರ್ಗದವರಿಗೆ ಅಧಿಕಾರಿಗಳ ಅಂಜಿಕೆ ಇಲ್ಲದಂತಾಗಿದೆ. ಬೆಕ್ಕು ಇಲ್ಲದ ಮನೆಯಲ್ಲಿ ಇಲಿಗಳು ಲಾಗ ಹೊಡಿತಾ ಇದೆ ಅಂದ ಹಾಗಿದೆ. ಸರ್ಕಾರ ಹೆಚ್ಚು ವೇತನ ಕೊಟ್ಟು ನೌಕರನ್ನ ಕೆಲಸಕ್ಕಾಗಿ ಇಟ್ರೆ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಮಾಡಿ ಸಾರ್ವಜನಿಕರಿಗೂ ದ್ರೋಹ ಎಸಗುವ ಅಧಿಕಾರಿಗಳು ನಮಗೆ ಬೇಕಾ? ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತವಾಡ. ಕೇಳಲ್ಲ ಅಂತಂತಂದ್ರೆ ಇದರ ಮಾತಿನ ಯಾರು ಟಿಎಚ್ಒ ಇದು ಒತ್ತೇ ಇರೋದು. ನಮಗೆ ನಮ್ಮ ತಾಲೂಕಿನಲ್ಲಿ ಅರೌಂಡ್ 15-16 ಆಸ್ಪತ್ರೆ ಇದೆ. ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ. ನಾವು ಸಾರ್ವಜನಿಕ ಸೇವೆಯಲ್ಲಿ ನಾವು ಇದ್ದೇವೆ. ಸಾರ್ವಜನಿಕ ಸೇವೆ ಅಂದರೆ ಜನರ ಟ್ಯಾಕ್ಸ್ ದುಡ್ಡಲ್ಲಿ ಕೆಲಸ ದುಡಿತಾರೆ. ಅದು ಜನರ ಸೇವೆ ಮಾಡಲಿಕ್ಕೆ ನಾವು ಬಂದು ಅಂತ ಯಾವ ಅಡ್ಜಸ್ಟ್ಮೆಂಟ್ ನಮ್ಮ ಇಲಾಖೆದಿಲ್ಲ. ಇಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಅಂತ ಅಡ್ಜಸ್ಟ್ಮೆಂಟ್ ಯಾವುದಿಲ್ಲ. ಅದಕ್ಕಾಗಿ ಅಂತ ವರ್ಡ್ಸ್ ನಾವು ಯೂಸ್ ಮಾಡಬಾರ್ದು. ಡೆಫಿನೆಟ್ಲಿ ಅಂತ ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ ಸರ್. ನಾವು ಬಳಸ್ತಾ ಇಲ್ಲ, ಅಡ್ಜಸ್ಟ್ಮೆಂಟ್ ಯಾವುದಿಲ್ಲ. ಸೇವೆ ಅಷ್ಟೇ ಇರ್ತದೆ, ಅದು ಬಿಟ್ಟು ಮತ್ತಿರೋದಿಲ್ಲ. ಸರ್, ಇವಾಗ ಅದರ ಬಗ್ಗೆ ಕ್ರಮಗಳೇನು ತಗೋಬೇಕು? ಅದೇ ಆಲ್ರೆಡಿ ಹೇಳಿದ ನೋಟಿಸ್ ಇಶ್ಯೂ ಮಾಡಿದರೆ ಇದು ರಿಪೀಟೆಡ್ ಆದರೆ ಇಲ್ಲಿ ಸಿಟ್ಟಿಂಗ್ ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ ಸುಚಿತ್ರಾ ಇದ್ದಾರೆ, ಡಾಕ್ಟರ್ ವೀರಪ್ಪನ್ ಇದ್ದಾರೆ. ರಿಪೀಟೆಡ್ಲಿ ಸೇಮ್ ಆದರೆ ಇವರೇ ಅಂತಿಲ್ಲ, ಇವ್ರ ಜೊತೆಯಾಗಿದ್ದರು ಇದ್ದರೆ ನಾವು ರಿಪೀಟೆಡ್ಲಿ ಅವರಿಗೆಲ್ಲ ಏನು ನಮ್ದೇನು NHM ನಿಯಮಾವಳಿ ಪ್ರಕಾರ ಏನು ನೋಟಿಸಸ್ ಇದ್ದಾರೆ, ಇನ್ನೂ ರಿಪೀಟೆಡ್ ನೋಟಿಸ್ ಇಶ್ಯೂ ಮಾಡಿಸಿ ಅದು ನೆನಪಲ್ಲಿ ಕೊಟ್ಟು ನಾವು ಇದ್ರ ಬಗ್ಗೆ ಮೇಲಾಧಿಕಾರಿಗೆ ಗಮನ ತಂದು ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿ ಅಂತ ಸೊಸೈಟಿಯಲ್ಲಿ ಇಟ್ಟು ಅದು ಮುಂದೆ ಪ್ರಬಂಧ ಶಿಫಾರಸು ಮಾಡ್ತೀವಿ. ನಿನ್ನೆ ಆಗಿರೋ ಆಸ್ಪತ್ರೆ ಘಟನೆ ನೀವು ಇವತ್ತು ಮೀಟಿಂಗ್ ನಡೆಸಿದ್ದೀರಾ ಸರ್? ಏನೇನು ನಿರ್ಧಾರಗಳು ತಗೊಂಡಿದ್ದೀರಿ? ನಮ್ಮ ಸಮುದಾಯ ಆರೋಗ್ಯದ ನಾಲತವಾಡದಲ್ಲಿ ನಿನ್ನೆ ಸ್ವಲ್ಪ ಇದು NCD ರೋಗಿಗಳಿಗೆ ಸ್ವಲ್ಪ ತೊಂದರೆ ಆಗಿತ್ತು. ಅದಕ್ಕಾಗಿ ನಮಗೆ ತುರ್ತಾಗಿ ಫೋನ್ ಕಾಲ್ ಮಾಡಿದಾಗ ಅದ್ರ ಬಗ್ಗೆ ನಾನು ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದೇನೆ ನಮ್ಮ ಸಮುದಾಯ ನಾಲತವಾಡದಲ್ಲಿ. ಅದ್ರ ಜೊತೆಯಾಗಿ ಏನು ಸಂಬಂಧಪಟ್ಟ ವರ್ಕರ್ಸ್ ನಮ್ಮ NCD ಟೀಮ್ ಇದ್ದಾರೆ. NCD ಟೀಮ್ ಸ್ಪೆಸಿಫಿಕ್ ಆಗಿ ಒಬ್ಬರು ಸ್ವಲ್ಪ ಸಮಯ ಸರಿಯಾಗಿಲ್ಲಂತೆ ಆರೋಪ ಬಂದಿತ್ತು. ಅದಕ್ಕೆ ಇಮಿಡಿಯೇಟಾಗಿ ನೋಟಿಸ್ ಕೊಟ್ಟಿದೆ. ಅದ್ರ ಜೊತೆಯಾಗಿ ಇವತ್ತು ಸ್ವಲ್ಪ ಲೇಟ್ ಬಂದಂತ ನೀವು ಹೀಗೆ ಜಸ್ಟ್ ಗಮನಕ್ಕೆ ಬಂದೆ. ಅದಕ್ಕಾಗಿ ಇದ್ರ ಬಗ್ಗೆ ನಾನು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಈಗ ಆಗೋ ಬಗ್ಗೆ ನಾನು ಕ್ರಮ ತಗೊಳ್ಳಿ ಶಿಫಾರಸು ಮಾಡ್ತೀನಿ. ಸರಿ ಸರ್, ಅವರು ಅಂತಾರೆ 7 ವರ್ಷಗಳಿಂದ ನಿಮ್ಮ ಜೊತೆ ಈ ಒಡನಾಟಗಳಲ್ಲಿ ಕೆಲಸ ಮಾಡ್ಕೊಂಡು ತಾಳಿಕೋಟಿ ನಾಲತವಾಡ ಇದು ಒಂದು ಒಳ್ಳೆ ಸರ್ವಿಸ್ ಕೊಡುತ್ತೆ, ಕಾಯಕಲ್ಪ ಮಾಡುವಂಥ ಸಮುದಾಯ ಇದೆ. ಇದೆಲ್ಲ ಟೀಮ್ ವರ್ಕ್ ಇದೆ. ಸಮುದಾಯ ತಾಳಿಕೋಟ ನಾಲತವಾಡದಲ್ಲಿ ಓನ್ಲಿ ನಾವು NCD ಒಂದೇ ನೋಡೋದಿಲ್ಲ. ಇದನ್ನೆಲ್ಲ ಹೆರಿಗೆ ಸರ್ವಿಸ್ ಇರ್ತದೆ, IP ಇರ್ತದೆ, OPD ಇರ್ತದೆ, ಅದ್ರ ಜೊತೆಯಾಗಿ ಕಮ್ಯುನಿಟಿ ಸರ್ವಿಸ್ ಇರ್ತಾರೆ, ಮತ್ತು ಕೆಲವು MNC ಎಲ್ಲ ಹೀಗೆ ಬೇರೆ ಹಂತ ಇರುತ್ತೆ. ಅದಕ್ಕಾಗಿ ಅಲ್ಲಿ ಸಮಯ ಪಾಲನೆ ಕಟ್ಟುನಿಟ್ಟಾಗಿ ಹಿಂಗಿರೋದಿಲ್ಲ. ಕೆಲವು ಹಾಫ್ ಇನ್ ಹೆಚ್ಚಾಗ್ತದೆ, ಒಂದು ತಾಸು ಕಡಿಮೆ ಆಗ್ತದೆ. ಹೀಗಾಗಿ ಕೋಆರ್ಡಿನೇಷನ್ ಆಫ್ ದಿ ಸ್ಟಾಫ್, ಡಾಕ್ಟರ್ಸ್ ಮತ್ತು ಸ್ಟಾಫ್ ನರ್ಸ್ ಈ 3 ಜನ ಕೋಆರ್ಡಿನೇಟ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಏನು ನಾಲತವಾಡ ಹಾಗೂ ಸುತ್ತಮುತ್ತ ಜನರಿಗೆ ಒಂದು ಒಳ್ಳೆಯ ಸರ್ವಿಸ್ ಕೊಡಬೇಕಾಗ್ತದೆ. ಅದಕ್ಕಾಗಿ ಕೋಆರ್ಡಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಜಸ್ಟ್ ನಾವು ಎಲಿಗೇಷನ್ ಮಾಡ್ತಿಲ್ಲ, ಕೋಆರ್ಡಿನೇಷನ್ ಮಾಡಿ ಕೆಲಸ ಮಾಡಿದ್ರೆ ನಾವು 100 ಜನರಿಗೆ ಸೇವೆ ಕೊಟ್ಟರೆ ನಾವು ಇಲ್ಲಿ ವ್ಯವಸ್ಥೆ ಮಾಡ್ತೀವಿ. ಸರ್, 7 ವರ್ಷದಿಂದ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಇದೆ, ನಾವು DHO ಜೊತೆ ಅಡ್ಜಸ್ಟ್ಮೆಂಟ್ ಇದೆ, ನಮ್ಮನ್ನು ಯಾರು ಕೇಳಲ್ಲ ಅಂತಂತಂದ್ರೆ ಇದರ ಮಾತಿನ ಯಾರು THO ಇದು ಒತ್ತೇ ಇರೋದು. ನಮಗೆ ನಮ್ಮ ತಾಲೂಕಿನಲ್ಲಿ ಅರೌಂಡ್ 15-16 ಆಸ್ಪತ್ರೆ ಇದೆ. ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ. ನಾವು ಸಾರ್ವಜನಿಕ ಸೇವೆಯಲ್ಲಿ ನಾವು ಇದ್ದೇವೆ. ಸಾರ್ವಜನಿಕ ಸೇವೆ ಅಂದರೆ ಜನರ ಟ್ಯಾಕ್ಸ್ ದುಡ್ಡಲ್ಲಿ ಕೆಲಸ ದುಡಿತಾರೆ. ಅದು ಜನರ ಸೇವೆ ಮಾಡಲಿಕ್ಕೆ ನಾವು ಬಂದು ಅಂತ ಯಾವ ಅಡ್ಜಸ್ಟ್ಮೆಂಟ್ ನಮ್ಮ ಇಲಾಖೆದಿಲ್ಲ. ಇಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಅಂತ ಅಡ್ಜಸ್ಟ್ಮೆಂಟ್ ಯಾವುದಿಲ್ಲ. ಅದಕ್ಕಾಗಿ ಅಂತ ವರ್ಡ್ಸ್ ನಾವು ಇದು ಯೂಸ್ ಮಾಡಬಾರ್ದು. ಡೆಫಿನೆಟ್ಲಿ ಅಂತ ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ ಸರ್. ನಾವು ಬಳಸ್ತಾ ಇಲ್ಲ, ಅಡ್ಜಸ್ಟ್ಮೆಂಟ್ ಯಾವುದಿಲ್ಲ. ಸೇವೆ ಅಷ್ಟೇ ಇರ್ತದೆ, ಅದು ಬಿಟ್ಟು ಮತ್ತಿರೋದಿಲ್ಲ.
ಸರ್ ಇವಾಗ ಅದರ ಬಗ್ಗೆ ಕ್ರಮಗಳೇನು ಬರುತ್ತೆ? ಅದೇ ಆಲ್ರೆಡಿ ಹೇಳಿದ ನೋಟಿಸ್ ಇಶ್ಯೂ ಮಾಡಿದ್ರೆ ಇದು ರಿಪೀಟೆಡ್ ಅಂದರೆ ಇಲ್ಲಿ ಸಿಟ್ಟಿಂಗ್ ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ ಸುಚಿತ್ರಾ ಇದ್ದಾರೆ, ಡಾಕ್ಟರ್ ವೀರಪ್ಪನ್ ಇದ್ದಾರೆ. ರಿಪೀಟೆಡ್ಲಿ ಸೇಮ್ ಆಗಿ ಇವರೇ ಅಂತಿಲ್ಲ, ಇವ್ರ ಜೊತೆಯಾಗಿದ್ದವರು ಇದ್ದರೆ ನಾವು ರಿಪೀಟೆಡ್ಲಿ ಅವರಿಗೆಲ್ಲ ಏನು ನಮ್ದೇನು NHM ನಿಯಮಾವಳಿ ಪ್ರಕಾರ ಏನು ನೋಟಿಸಸ್ ಇದ್ದಾರೆ, ಇನ್ನೂ ರಿಪೀಟೆಡ್ ನೋಟಿಸ್ ಇಶ್ಯೂ ಮಾಡಿಸಿ ಅದು ನೆನಪಲ್ಲೇ ಕೊಟ್ಟು ನಾವು ಇದ್ರ ಬಗ್ಗೆ ಮೇಲಾಧಿಕಾರಿಗೆ ಗಮನ ತಂದು ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿ ಅಂತ ಸೊಸೈಟಿಯಲ್ಲಿ ಇಟ್ಟು ಅದು ಮುಂದೊಂದು ಕ್ರಮ ತಗೊಂಡು ಶಿಫಾರಸು ಮಾಡ್ತೀವಿ. ಬರ್ರಿ ಚೆಕ್ ಮಾಡ್ಕೊಂಡು ಒಬ್ರು ಯಾರು ಅಟ್ಲೀಸ್ಟ್ ಒಬ್ಬ ಸಿಬ್ಬಂದಿ ಯಾರು ನೀವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇನ್ ಕೇಸ್ ಬರೋದಾಗಲಿಲ್ಲ ಅಂದ್ರೆ ಅವ್ರ ಪರೀಕ್ಷೆ ಸಾಮಾನ್ಯ ಹತ್ರ ನಾವು ಬರೋದು ಬೇಗ ಅಂತ ಇಂಪ್ಲಿಮೆಂಟೇಷನ್ ಮಾಡಿರಿ. ಇದು ಕೊನೆ ಚಾನ್ಸ್ ಅಂತ ನಾನು ಕೊನೆ ಚಾನ್ಸ್ ಅಂತ ಮನವಿ ಕೊಟ್ಟ ಮೇಲೂ ಇನ್ನೂ ಕೊನೆ ಚಾನ್ಸ್ ಕೊಡ್ತಾರೆ ಸರ್. ದೂರವಾಣಿ ಮುಖಾಂತರ ಆಗಿರ್ತಿದ್ದಾರೆ ಸರ್. ಮೆಮೊ ತಗೊಂಡಿದ್ದು ಇವತ್ತು ನ್ಯೂಸ್ ಆಗಿದೆ ಅವತ್ತು ಮೇಡಮ್, ನಿನ್ನೆ ನ್ಯೂಸ್ ಆಗಿದೆ. ತಮ್ಮ ಕೆಲಸದ ಮೇಲೆ ಬೆಳೆ ತೋರಿಸ್ತಿದ್ದಾರೆ, ನಾನು ಸರಿಯಾಗಿರ್ಬೇಕು, ನಾನು ಬೇಗ ಹೋಗ್ಬೇಕು ಅಂತ ಹೇಳಿ ಹೆಡ್ಕ್ವಾರ್ಟರ್ ಮನೆ ಮಾಡ್ಬೋದು ಮೇಡಮ್. CCTV ಇವಾಗ ಇರೋ ಪ್ರಾಪರ್ ಯಾವುದು? ನೀವು ಏನೋ ಆಗಲೇ ವಿಡಿಯೋದಲ್ಲಿ ಏನೋ ಮಾತಾಡಿದ ನಾವು ಬಿಜಾಪುರದಿಂದ ಬರಬೇಕು ಅಂತ